ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ವಿಶೇಷವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅದೇನೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಯಾಕೆ ಅತ್ಯುತ್ತಮ ಫಲ ಸಿಗುತ್ತೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕಿಂತ ಸುಮಾರು 1 ಗಂಟೆ 30 ನಿಮಿಷಗಳ ಮೊದಲು ಇರುವ ಪವಿತ್ರ ಸಮಯ. ಈ ಸಮಯವನ್ನು ದೇವತೆಗಳ ಸಮಯ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಸಮಯದಲ್ಲಿ ಪ್ರಕೃತಿ ಸಂಪೂರ್ಣ ಶಾಂತವಾಗಿರುತ್ತೆ, ಗಾಳಿ ಸ್ವಚ್ಛವಾಗಿರುತ್ತೆ, ಮನಸ್ಸು ನೆಮ್ಮದಿಯಾಗಿರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ದೇವರ ಪೂಜೆ, ಜಪ, ಧ್ಯಾನ ಮಾಡಿದರೆ ಮನಸ್ಸು ಏಕಾಗ್ರವಾಗುತ್ತದೆ. ಹಿಂದೂ ಧರ್ಮದಲ್ಲಿ ಬ್ರಾಹ್ಮಿ ಮುಹೂರ್ತವನ್ನು ಅತ್ಯಂತ ಶುಭ ಸಮಯವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಮಾಡಿದ ಪೂಜೆ ದೇವರಿಗೆ ಬೇಗ ತಲುಪುತ್ತೆ ಎಂಬ ನಂಬಿಕೆ ಇದೆ. ಇದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ಬೆಳಗಿನ ಈ ಸಮಯ ನಮ್ಮ ಮೆದುಳು ಹೆಚ್ಚು ಚುರುಕಾಗಿರುತ್ತದೆ, ಮನಸ್ಸಿನಲ್ಲಿ ಒತ್ತಡ ಕಡಿಮೆ ಇರುತ್ತದೆ. ಆದ್ದರಿಂದ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ದಿನಪೂರ್ತಿ ಒಳ್ಳೆಯ ಚೈತನ್ಯ ಇರುತ್ತೆ. ಇನ್ನು ಆಧ್ಯಾತ್ಮಿಕ ಲಾಭಗಳನ್ನು ನೋಡೋದಾದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಮನೆಗೆ ಧನಾತ್ಮಕ ಶಕ್ತಿ ಬರುತ್ತೆ, ದೇವರ ಕೃಪೆ ಹೆಚ್ಚುತ್ತೆ, ಕೆಟ್ಟ ಚಿಂತನೆಗಳು ದೂರವಾಗ್ತವೆ, ಆರೋಗ್ಯವು ಉತ್ತಮವಾಗಿರುತ್ತೆ. ಪುರಾಣಗಳ ಪ್ರಕಾರ ಅನೇಕ ಋಷಿಗಳು ಮತ್ತು ಯೋಗಿಗಳು ಬ್ರಾಹ್ಮಿ ಮುಹೂರ್ತದಲ್ಲೇ ಧ್ಯಾನ ಮತ್ತು ಪೂಜೆ ಮಾಡ್ತಿದ್ರು. ಅದರಿಂದ ಅವರಿಗೆ ಅಪಾರ ಶಕ್ತಿ ಮತ್ತು ಜ್ಞಾನ ದೊರಕಿತು ಎಂದು ಹೇಳಲಾಗುತ್ತೆ. ಆದ್ದರಿಂದ ಸ್ನೇಹಿತರೆ, ಸಾಧ್ಯವಾದಷ್ಟು ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಆರಾಧನೆ ಮಾಡಿದರೆ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಯಶಸ್ಸು ಹೆಚ್ಚುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.